ಮಾತ್ರ ಜಗತ್ತಿಗೆ ನಿಂತು ಸಾರಿ ಹೇಳ್ತು, ಈ ಎಲ್ಲ ಶಕ್ತಿಗಳನ್ನು ಮೀರಿದಂಥ ಒಂದು ದೈವಿಕ ಶಕ್ತಿ ಇದೆ, ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಅಂತ. ಎಲ್ಲ ಶಕ್ತಿಗಳನ್ನು ಮೀರಿದಂತಹ ಒಂದು ದೈವಿಕ ಶಕ್ತಿ ಅನ್ನೋದಿದೆ, ಅದು ಮಾನವನ ಕಲ್ಯಾಣಕ್ಕೆ ನಾವು ಬಳಸಬಹುದು ಎಂದು ಜಗತ್ತಿಗೆ ಎದ್ದು ನಿಂತು ತೋರಿಸಿದ ಏಕೈಕ ರಾಷ್ಟ್ರ ನನ್ನ ಹೆಮ್ಮೆಯ ಭಾರತ. It is my country which has shown to the whole world that there is one energy called the divine energy that can also be used for the welfare of the mankind. ನಮ್ಮ ಆಧ್ಯಾತ್ಮಿಕತೆ ನೀನು ಅನ್ಕೊಂಡಾಗಿ ಗಂಟೆ ಹೊಡೆಯೋದು ಪೂಜೆ ಮಾಡೋಕ್ಕೆ ಸೀಮಿತ ಅಲ್ಲ. ನಮ್ಮ ಆಧ್ಯಾತ್ಮಿಕತೆ ಆ ದೈವಿಕತೆಯನ್ನು ತುಂಬಿದೆ. ಆ ದೈವಿಕ ಶಕ್ತಿಯನ್ನು ನೀನು ನಿನ್ನ ಜೀವನದಲ್ಲಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ. ಎಸ್, ಇಟ್ ಈಸ್ ಪಾಸಿಬಲ್. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಕೊಟ್ಟೋದ ಕೊಡುಗೆ ಇದು. ಯಾವುದು ಕೂಡ ಅಪ್ಪಾಜಿದಲ್ಲ. ಆ ಋಷಿಮುನಿಗಳು ಕೊಟ್ಟ ಒಂದು ಕೊಡುಗೆಯ ಒಂದು ಸಣ್ಣ ಭಾಗವನ್ನು ನಿನಗೆ ತೋರಿಸ್ತಿದ್ದೀನಿ. ಅದರಲ್ಲೇ ನೀನು ಗಾಬರಿ ಆಗ್ತಾ ಇದೆಯಲ್ಲ. ಇನ್ನು ನಮ್ಮ ದೇಶದ ಆಧ್ಯಾತ್ಮಿಕದ ಸಂಪತ್ತನ್ನು ಜ್ಞಾಪಿಸ್ಕೋ ಮಗಳೇ. ಅದು ನಮ್ಮ ದೇಶ, ಅದು ನಮ್ಮ ಸನಾತನ ಧರ್ಮ, ಅದು ನಮ್ಮ ದೇಶದ ಆಧ್ಯಾತ್ಮಿಕತೆ. ಅದನ್ನು ಬೆಳಗಕ್ಕೆ ಬರ್ತಾ ಇದ್ವಿ. ನಾಳೆ ಸತ್ಸಂತಾನದ ಹುಡುಗರುಗಳು, ಹೆಣ್ಣು ಮಕ್ಕಳು, ಹುಡುಗರು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಈ ಸತ್ಸಂತಾನಗಳು ಮತ್ತೆ ಮತ್ತೆ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತವೆ, ನೋಡು ಭಾರತ, ಅದು ವಿಶ್ವಗುರು ಭಾರತವನ್ನು ಹರಡಿಕೊಟ್ಟಿರುವ ಮಕ್ಕಳುಗಳು ಜನ್ಮ ತಾಳ್ತಾ ಇವೆ. ಒಂದು ಸಣ್ಣ ಉದ್ದೇಶದಿಂದ ಈ ಕಾರ್ಯ ಸಾಧನೆ ಮಾಡ್ತಾ ಇಲ್ಲ. ಮಹತ್ತರವಾದ ಉದ್ದೇಶವನ್ನಿಟ್ಟುಕೊಂಡು ರಾಮಕೃಷ್ಣ ಪರಮಹಂಸರು, ಶ್ರೀಮಾತೆ ಶಾರದಾ ದೇವಿ ಮತ್ತು ಸ್ವಾಮಿ ವಿವೇಕಾನಂದರ ಆ ಕಲ್ಪನೆಯ ಕನಸಿನ ದೇಶ ನಮ್ಮ ಭಾರತ ದೇಶ ಆಗಿ ಜಗತ್ತಿನ ಮುಂದೆ ನಿಲ್ಲಬೇಕು ಅನ್ನೋದು ನನ್ನ ಈ ಇಡೀ ವಯಸ್ಸಿನ ಮಹದಾಸೆ. ಅದನ್ನು ಜಗನ್ಮಾತೆ ಈಡೇರಿಸ್ತಾ ಇದ್ದಾಳೆ. ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಶ್ರೀಮಾತಾ. ನಿನಗೂ ಕೂಡ ನಾನು ಈಗಲೇ ಆಶೀರ್ವಾದ ಮಾಡ್ತಿದ್ದೀನಿ. ನನ್ನ ಒಂದೇ ಒಂದು ಆಶೀರ್ವಾದ ಮಗಳೇ, ನೀನು ನಗನಗ್ತಾ ಇರು. ನೀನು ಯಾವಾಗಲೂ ನಗನಗ್ತಾ ಇರು. ನೀ ನಗುತ್ತಾ ಇರು. ಜೀವನ ಇರೋದು ನಗುಕ್ಕೋಸ್ಕರ, ಅಳಕ್ಕಲ್ಲ. ಯಾರ ಜೀವನವು ಹೂವಿನ ಹಾಸಿಗೆ ಅಲ್ಲ. ನೋ ಒನ್ಸ್ ಲೈಫ್ ಇಸ್ ಎ ಕೇಕ್ ವಾಕ್. ದೇರ್ ಆರ್ ಅಪ್ಸ್ ಆ್ಯಂಡ್ ಡೌನ್ಸ್. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನಿನ್ನ ಮುಖದಲ್ಲಿ ನಗುವನ್ನು ಕಳ್ಕೋಬೇಡ. ನಗನಗ್ತಾ ಇರು. ಯಾಕೆ ನಗ್ತಾ ಇರಬೇಕು? ಈ ಅಪ್ಪಾಜಿ ಯಾವಾಗಲೂ ನಿನ್ನ ಜೊತೆ ಇರ್ತಾರೆ. ಅದನ್ನು ಮಾಡಬೇಡ, ಅದನ್ನು ಮರಿಬೇಡ. ಕುಗ್ಗದಿರು, ಕುಗ್ಗದಿರು ಮಗಳೇ, ಈ ಅಪ್ಪಾಜಿ ನಿನ್ನೊಡಲಿರಲು ಭಯವೇಕೆ ಮಗಳೇ. ಇದೇ ಹಾಡುಗಳನ್ನು ನಾಳೆ ಹೇಳಿರೋದು. ನಾಳೆ ರಿಲೀಸ್ ಆಗೋ ಹಾಡಲ್ಲಿ ಇಲ್ಲ, ನಾಳೆದು ಬಿಡುಗಡೆ ಆಗೋದು. ಇವತ್ತು ಸಂಜೆನೆ ಆಗಬೇಕಾ? ಆಯಿತು, ಇವತ್ತು ಸಂಜೆನೆಯ. ನಿನ್ನಪ್ಪಾಜಿ ನಿನ್ನ ಜೊತೆ ಇದ್ದಾರೆ ಮಗಳೇ. ಡೋಂಟ್ ವರಿ, ಡೋಂಟ್ ವರಿ ಫಾರ್ ಎನಿಥಿಂಗ್. ಯು ಫೇಸ್ ದ ಲೈಫ್, ಚಾಲೆಂಜ್ ಯುವರ್ ಲೈಫ್ ಆ್ಯಂಡ್ ಬಿ ಹ್ಯಾಪಿ ಆ್ಯಂಡ್ ಕೀಪ್ ಆನ್ ಸ್ಮೈಲಿಂಗ್. ಯಾವುದಕ್ಕೂ ಹೆದರಬೇಡ ಮಗಳೇ ಅಂಥೇಳಿ ನನ್ನ ಮಗಳಿಗೆ, ಮಗನಿಗೆಲ್ಲ ಅಳಿಯಂದ್ರಿಗೂ ಹೇಳಿದ ಮಾತಲ್ಲ, ಇದು ಕೇವಲ ನನ್ನ ಮಗಳಿಗೆ ಹೇಳಿದಂಥ ಆಶೀರ್ವಾದದ ಮಾತುಗಳು. ಜಗನ್ಮಾತೆಯ ಶಕ್ತಿ ಅಪಾರವಾದದ್ದು. ಆ ತಾಯಿಗೆ ನಮಸ್ಕಾರ ಮಾಡೋಣ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಓಂ ಜಾತವೇದಸೇ ಸುನವಾವಸೋ ಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ಯಾವುದಕ್ಕೆ? ಓ ಪಾಪ, ಆರತಿ ಮಾಡಲಿಲ್ಲ. ಹೌದು, ಇಲ್ಲ ನಾನೇ ಮಾಡ್ತೀನಿ. ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾಂ ನಾಮೇವ ಸಿಂಧುಂ ದುರಿತಾತಿಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೆ ಮಯೂರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ ದುರ್ಗಿಯೇ ನಮಃ ದುರ್ಗಾಯೈ ನಮಃ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣ. ಬಾಳಿನ ಪ್ರತಿರೂಪ ಪರಮಾತ್ಮನ ನೋಡಿದೆ
ಬಲ್ಲಿದಿರಾ, ಆ ಗುರುವನ್ನು ನೋಡಿದಿರಾ? ಬಾಳಿನ ಪ್ರತಿರೂಪ ಪರಮಾತ್ಮನ ನೋಡಿದಿರಾ? ಅಮ್ಮನ ನಿಜ ರೂಪ ಅಪ್ಪಾಜಿಯ ಬೇಡಿದಿರಾ? ಮನುಜನ ಮನದೊಳಗೂ ಆಧ್ಯಾತ್ಮವ ಕಂಡಿದಿರಾ? ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ, ಕಾವರಾರು ತಾಯಿ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ, ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ. ತಾಯಿ 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 ಭವಾನಿ
ಬಂದೆ